ಮನೆ ಮುಂದೆ ನಿಲ್ಲಿಸಿದ ಕಾರುಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ದಾವಣಗೆರೆಯ ಭರತ್ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಒಂದೇ ಕೋಮಿನವರಿಗೆ ಸೇರಿದ ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಡೇವಿಡ್ ಎನ್ನುವವನಿಂದ 5-6 ಕಾರುಗಳಿಗೆ ಹಾನಿಯಾಗಿದೆ. ಪದೇ ಪದೇ ಕಲ್ಲು ತೂರಾಟವನ್ನು ನಡೆಸ್ತಾ ಇರುವಂತಹ ಡೇವಿಡ್ ಆರ್ಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕಲ್ಲು ತೂರಿ ಓಡಿ ಹೋದಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಮನಿಸ್ತಾ ಇದ್ದೀರಿ ಆತನ ಕೃತ್ಯದ ಸಿಸಿಟಿವಿ ದೃಶ್ಯ. ಕಾರ್ಗಳಿಗೆ ಕಲ್ಲು ತೂರಾಟವನ್ನು ಮಾಡಿ ಅಲ್ಲಿಂದ ಕಾಲ್ ಕೀಳ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡೇವಿಡ್ ಎಂಬ ವ್ಯಕ್ತಿಯಿಂದ ಈ ಕೃತ್ಯ ಪದೇ ಪದೇ ಆಗ್ತಾ ಇದೆಯಂತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈ ಡೇವಿಡ್ ಯಾಕೆ ಒಂದೇ ಕೋಮಿನವರನ್ನ ಟಾರ್ಗೆಟ್ ಮಾಡಿ ಪದೇ ಪದೇ ಈ ರೀತಿಯ ಕೃತ್ಯವನ್ನ ಎಸಗ್ತಿದ್ದಾನೆ ಅಂತ ಹೇಳಿ ಏನ್ ಹೇಳ್ತಾರೆ ಅಲ್ಲಿ ಸ್ಥಳೀಯರು? ಮಧುಶ್ರೀ, ಕಳೆದ ಕೆಲವು ದಿನಗಳಿಂದ ನೀವು ನೋಡ್ತಾ ಇರಬಹುದು, ದಾವಣಗೆರೆಯಲ್ಲಿ ಒಂದೇನು ರೌಡಿ ಶೀಟರ್ ಏನೋ ಹತ್ಯೆ ಆಗಿತ್ತು. ಈ ಹಿಂದೆ ಕೂಡ ಮಾಜಿ ಕಾರ್ಪೊರೇಟರ್ ಒಬ್ಬರ ಒಂದು ಪ್ರಕರಣ ಆಗಿತ್ತು. ಆ ಪ್ರಕರಣದಲ್ಲಿ ಬಹುತೇಕವಾಗಿ ಈ ಭರತ್ ಕಾಲನಿ ಅಂತ ಹೇಳಿದ್ರೆ ಆ ಪ್ರದೇಶದ ಜನ ಕೂಡ ಆರೋಪಿಗಳಾಗಿದ್ರು. ಹೀಗಾಗಿ ನಿರಂತರವಾಗಿ ಒಂದಿಲ್ಲದ ಒಂದು ಕಾರಣಕ್ಕೆ ಇಲ್ಲಿ ಆ ಸಂಘರ್ಷಗಳು ನಡೀತಾನೆ ಇರ್ತದೆ ಅಂತ ಹೇಳ್ಬೋದು. ಇದೇ ಕಾರಣಕ್ಕಾಗಿ ಏನು ಅವರ ಒಳಜಗಳ ಒಂದು ಆರ್ಥಿಕ ಒಂದು ವ್ಯವಹಾರ, ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಮತ್ತು ಅವರಲ್ಲಿ ಪ್ರಭಾವವನ್ನು ಬೆಳೆಸಲಿಕ್ಕೆ ಆ ಪ್ರದೇಶದಲ್ಲಿ ತಮ್ಮ ಒಂದು ಏರಿಯಾದಲ್ಲಿ ಪ್ರಭಾವ ಬೆಳೆಸ್ಕೊಳ್ಳಿಕ್ಕೆ ಈ ರೀತಿಯಾದಂತಹ ತೊಂದರೆಗಳನ್ನು ಕೊಡ್ಲಿಕ್ಕೆ ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಒಂದು ಆರ್ಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಾಗಿದೆ. ಈ ಹಿಂದೆ ಕೂಡ ಕೆಲವು ಬೈಕ್ಗಳಿಗೆ ಹಾನಿ ಮಾಡಿದಂತ ಪ್ರಕರಣ ಕೂಡ ಕಳೆದ ಒಂದು 3-4 ತಿಂಗಳಿಂದ ನಡೆದಿತ್ತು. ಈಗ ಮತ್ತೆ ಅದು ಮರುಕಳಿಸಿರ್ತಕ್ಕಂಥದ್ದು. ಹೀಗಾಗಿ ನಿರಂತರವಾಗಿ ಒಂದು ರೀತಿಯಾದ ಮನೆ ಮುಂದೆ ನಿಲ್ಲಿಸತಕ್ಕಂಥ ಕಾರ್ಗಳ ಮೇಲೆ ಈ ರೀತಿಯ ದಾಳಿಯನ್ನು ಮಾಡಿ ಅಪಾರ ಪ್ರಮಾಣದ ಹಾನಿಯನ್ನು ಮಾಡಿತ್ತು. ಅದ್ರ ಜೊತೆಗೆ ಅಲ್ಲಿ ಒಂದು ರೀತಿಯಾದಂತ ಭಯದ ವಾತಾವರಣ ಸೃಷ್ಟಿಸುವಂತ ಕೆಲಸ ಕೂಡ ನಡೆದಿದೆ. ಅಂತವ್ರ ವಿರುದ್ಧ ಪೊಲೀಸರು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಜೊತೆಗೆ ದಾವಣಗೆರೆ ಬಹುತೇಕವಾಗಿ ಸುಮಾರು 15ರಿಂದ 20 ಸಾವಿರ ಏನೋ ಒಂದು ಸಿಸಿ ಕ್ಯಾಮೆರಾಗಳು ಹಾಕಿರ್ತಕ್ಕಂಥದ್ದು. ಎಲ್ಲೇ ಹೋದ್ರೂ ಗೊತ್ತಾಗ್ತಕ್ಕಂಥ ಆರೋಪಿಗಳು ಗೊತ್ತಾಗ್ತಾ ಇದ್ರೆ ಈ ಹಿನ್ನೆಲೆಯಲ್ಲಿ ಆ ಆರೋಪಿಗಳನ್ನ ಸೂಕ್ತವಾಗಿ ಬಂಧಿಸಿ ಮತ್ತೊಮ್ಮೆ ಈ ರೀತಿ ಪ್ರಕರಣಗಳು ಮರುಕಳಿಸಬಾರದು ಎಂಬತಕ್ಕಂಥ ಒಂದು ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿ ಪದೇ ಪದೇ ಮಾಡ್ತಾರೆ ವ್ಯಕ್ತಿಗೆ ಸೂಕ್ತವಾದ ಒಂದು ವಿರುದ್ಧ ಒಂದು ಸೂಕ್ತವಾದ ಕ್ರಮವನ್ನು ಕೂಡ ಕೈಗೊಳ್ಳಬೇಕಂತಕ್ಕಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.